ಬನ್ನಿ ಸರ್ ಅಲ್ಲೇ ಸರ್ ಬನ್ನಿ ಸರ್ ನೋಡಿ ಸರ್ ಡಿಸಿಷನ್ ಏನು ತೊಗೊಂಡಿದ್ದೀವಿ ಅಂದರೆ ಇದನ್ನು ಲ್ಯಾಂಡ್ ಫಿಲ್ಲಿಂಗ್ ಮಾಡಬಾರ್ದು. ಲ್ಯಾಂಡ್ ಫಿಲ್ಲಿಂಗ್ ಅಂದರೆ ಹಿಂದೆಲ್ಲ ಈಗ ಇವತ್ತೆಲ್ಲ ನಾಳೆ ಅದಕ್ಕೆ ಅಕ್ಕಪಕ್ಕ ವಾಸನೆ ಬರುತ್ತೆ, ಕಂಟಾಮಿನೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಲೆಗಸಿ ವೇಸ್ಟ್ ಪ್ಲಾಂಟ್ಗಳು ಡೆಮೊಲಿಷನ್ ವೇಸ್ಟ್, ಕಟ್ಟಡ ಭಗ್ನಾವೇಶ ಮಾತ್ರ ಕ್ವಾರಿಯಲ್ಲಿ ಹಾಕಲಿಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತೆ NGTನೂ ಗೈಡ್ಲೈನ್ಸ್ ಇದೆ. ಆ ಪ್ರಕಾರ ನಮ್ಮ ಕನ್ಸ್ಟ್ರಕ್ಷನ್ ಡೆಮೊಲಿಷನ್ ಪ್ಲಾಂಟ್ ಅಲ್ಲಿ ಅವಕಾಶನೇ ಇಲ್ಲ. ಅದರಲ್ಲೂ ಮೈಸೂರು ಸಿಟಿ ಕಾರ್ಪೊರೇಷನ್ ಬೆಂಗಳೂರಿನಲ್ಲಿ ಆ ಥರ ನಡೀತಾ ಇತ್ತು, ಮೈಸೂರಲ್ಲಿ ಮಾತ್ರ ನಾವು ಅವಕಾಶ ಕೊಡ್ತಾ ಇರಲಿಲ್ಲ. ಇವತ್ತು ಎಲ್ಲ ಕಡೆನೂ ಇದೆ ಆಗಬೇಕು ಹಾವಳಿಯಾಗಿದೆ. ಒಂದು ಬಗ್ಗೆ ನೀವು ನೋಡಿ ಅದಕ್ಕೂ ಅಡ್ವರ್ಟೈಸ್ಮೆಂಟ್ ಹಾಕಿದರೆ ಇದು ವಿತೌಟ್ ದಿ ಕನ್ಸೆಂಟ್ ಫ್ರಮ್ ಕಾರ್ಪೊರೇಷನ್ ಈ ಸೈನೇಜಸ್ ಮೇಲೆ ಹೆಂಗೆ ಅಡ್ವರ್ಟೈಸ್ಮೆಂಟ್ ಆಗ್ತದೆ? ನಾನು ಈಗಲೇ ಅದನ್ನು ಪರಿಶೀಲಿಸಿ ಇವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗಬೇಕು ಸರ್. ಯಾಕೆಂದ್ರೆ ಒಂದು ಕಾರ್ಪೊರೇಷನ್ ಅಲ್ಲಿ ಪರ್ಮಿಷನ್ ಒಂದು ಸಾಕುಗಳ ಹತ್ರ ಗುರುತಿಸಿದ್ದು ಆ ಪ್ಲಾನ್ ರೆಡಿ ಆಗಿರುತ್ತೆ ಸರ್. ನಾವು ರಾಜೀವ್ ಅವರು ಕೂಡ ಚೇರ್ಮನ್ ಇದ್ರು, ಆ ಟೈಮ್ ಒಳಗಡೆ ನಾವು ಒಂದು ಜಾಗನ ಗುರುತು ಮಾಡಿದ್ವಿ, ಮತ್ತೆ ಅದನ್ನು ಮುಂದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ನನ್ನ ಹತ್ರ ಸರ್ಕಾರ ಇಲ್ಲ ಲೆಗಸಿ ವೆಸ್ಟ್ ಈ ಬಗ್ಗೆ ಸರ್ ಸುಮಾರು ವಿಚಾರಗಳಿತ್ತು, ಓನರ್ಶಿಪ್ ರಿಲೇಟೆಡ್ ಎಲ್ಲ. ಸೊ ಮೂಡಾಗೆ ನಾವು ಪೇಮೆಂಟ್ ಮಾಡ್ಕೊಂಡು ಈ ಅಡ್ವರ್ಟೈಸ್ಮೆಂಟ್ ಜೊತೆಗೆ ಇದನ್ನು ಹಾಕುವಂಥ ಪದ್ಧತಿನೇ ಇಲ್ಲ ಎಲ್ಲ ಕಡೆ. ಇದನ್ನ ನಾನು ಕೆಲವು ಕಡೆ ಮಾತ್ರ ನಾನು ಫೋಟೋನ ತೆಗೆಸಿರೋದು ನೋಡಿ. ಒಂದು ನನ್ನ ಇದು ಒಂದು ಮೈಸೂರು ಸಿಟಿ ಕಾರ್ಪೊರೇಷನ್ 2001ನಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ. ಮೇನ್ ಹೆರಿಟೇಜ್ ಸೆಂಟರ್ ಒಳಗಡೆ ಯಾವುದೇ ಫ್ಲೆಕ್ಸ್ ಬರಬಾರ್ದು ಅಂತ ಮಾಡಿದ್ದಾರೆ. ಕರ್ನಾಟಕ ಓಪನ್ ಸ್ಪೇಸ್ ಡಿಸ್ಟ್ರಿಕ್ಟ್ ಸೆಕ್ಯೂರಿಟಿನೇ ಇಲ್ಲ, ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು. ಇದೊಂದು ಇಶ್ಯೂ ಇದೆ ಸರ್. ಆ ಒಂದು ಸ್ಟಾರ್ಟ್ ಆಗಿದೆ ಸರ್. ಸರ್ ಇದೆ ರೋಡಲ್ಲಿ ನೋಡಿ ಗ್ಯಾಟಿಕ್ ಸೈನೇಜಸ್ ಇವೆಲ್ಲ ನೀವು ಗೇಟ್ ಸೈನೇಜಸ್ ಅಂತ ಯಾವುದೋ ಮಡಿಕೇರಿ ಕಡೆ ಆಮೇಲೆ ಯಾವುದು ಸ್ಥಳೀಯವಾಗಿರುವಂಥ ಪೌಲ್ಟ್ರಿಗಳು ಯಾವುದಿವೆ ಅಥವಾ ಹ್ಯಾಚರೀಸ್ ಯಾವುದಿದೆ ಅಲ್ಲಿಂದಲೂ ಕೂಡ ಪುಕ್ಕಗಳೆಲ್ಲ ತಗೊಂಡು ಸಾಕ್ತಾರೆ ಸರ್. ಒಂದು ರೌಂಡ್ ನೀವು ತಿಳ್ಕೊಂಡು ಗೊತ್ತಾಗುತ್ತೆ. ಇದು ಎರಡು ವಿಚಾರಗಳನ್ನು ನಾವು ಈಗಾಗಲೇ ಪ್ಲಾನ್ ಮಾಡಿದ್ದೀವಿ. ಯಾವುದೇ ಇದು ಪಾರ್ಟಿಯವರಾಗಲಿ ಬ್ಯಾನರ್ ಬಂಟಿಂಗ್ ಕಟ್ಟಬೇಕು ಅಂದರೆ ರಾಮಸ್ವಾಮಿ ಸರ್ಕಲ್ ಕೆಲವು ಸರ್ಕಲಲ್ಲಿ ಬಾವುಟ ಕಟ್ಟೋದಕ್ಕೆ ಪೋಲನ್ನು ಇರೆಕ್ಟ್ ಮಾಡಿ ಬಾವುಟ ಕಟ್ಟೋದಕ್ಕಷ್ಟೇ ಅವಕಾಶ ಇದ್ದಿತ್ತು, ಇನ್ನು ಯಾವುದಕ್ಕೂ ಅವಕಾಶ ಇಲ್ಲ. ಇಮಿಡಿಯೇಟಾಗಿ ಯಾವುದೇ ಇತ್ತು ಅಂದರೆ ಆ್ಯಕ್ಷನ್ ಇನಿಷಿಯೇಟ್ ಆಗ್ತಿತ್ತು. ಇವತ್ತು ಇಡೀ ಊರು ತುಂಬ ಫ್ಲೆಕ್ಸ್ಗಳು ತುಂಬಿದೆ. ಯಾವ ಸರ್ಕಲಿಗೆ ಹೋಗಲಿ ಮತ್ತೆ ಹುಟ್ಟಿಬ ಅಂತ ಹೇಳ್ಬಿಟ್ಟು ಸತ್ತೋರ್ದೆಲ್ಲ ಹಾಕ್ತಾರೆ. ಈಗ ಯಾವುದೇ ಹಬ್ಬ ಹರಿದಿನ ಯಾವುದೇ ಆಗಲಿ ಮೈಸೂರು ಒಳಗಡೆ ಫ್ಲೆಕ್ಸಿಗೆ ಅವಕಾಶ ಇಲ್ಲ. ಈಗೆಲ್ಲ ಕಡೆನೂ ಯಾರ್ದು ಹುಟ್ಟು ಪೊಲಿಟಿಕಲ್ ಪಾರ್ಟಿಯವರಿಗೂ ಕೂಡ ನೋಟಿಸ್ ಕೊಟ್ಟು ನೀವು ಎಲ್ಲಂದ್ರಲ್ಲಿ ಫ್ಲೆಕ್ಸ್ ಆಗ್ತೀವಿ ಅಂತ ಹೇಳಿದರೆ ನೀವು ಪರ್ಮಿಷನ್ ತೊಗೊಳ್ದಲ್ಲ ಹಾಕಿದ್ರೆ ನಾವು ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಅಂತ ಆಗಬೇಕು. ಇಂಡಿವಿಜುವಲ್ ಸಂಸ್ಥೆಗಳು ಆಗಬೇಕು ಸರ್. ಮೈಸೂರು ಇನ್ನಿದ್ದ ದೃಷ್ಟಿಯಿಂದ ಯಾಕೆಂದರೆ ಫೆಬ್ರವರಿ ಮಾರ್ಚ್ ಟೈಮಲ್ಲೇ ಸ್ವಚ್ಛ ಭಾರತ್ ಸರ್ವೇಕ್ಷಣೆ ಬರುತ್ತೆ ನಮಗೆ. ಊರು ತುಂಬ ಎಲ್ಲ ಗಲೀಜಾಗಿ ಕಾಣುತ್ತೆ. ಅದೊಂದು ಕಾರಣಕ್ಕೋಸ್ಕರ ಅದಕ್ಕೆ ನಾವು ಇದು ಹೇಳ್ತಿರೋದು ಸರ್. ರಿಂಗ್ ರೋಡು ಥ್ಯಾಂಕ್ ಯು ಸರ್. ಪ್ಲಾಂಟಿಗೂ 58 ಕೋಟಿ ನಾನೇ ತೊಗೊಂಡ್ಬಂದಿದ್ದು. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನಲ್ಲಿ ಅಜಯ್ ನಾಗಭೂಷಣ್ ಅವರು UD ಸೆಕ್ರೆಟರಿ ಇದ್ದರು, ಅವಾಗ ತೊಗೊಂಡ್ಬಂದು ಇವಾಗ ಕೆಲಸ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದ್ದೀವಿ. ಆದರೆ ನನಗೆ ಇಡೀ ರಿಂಗ್ ರೋಡಲ್ಲಿ ರಸ್ತೆ ಎರಡೂ ಕಡೆನೂ ಡೆಬ್ರಿ